ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ. ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಬೇಕು, ಗುರುಗಳನ್ನ ಭೇಟಿ ಮಾಡಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾಳೆ ಸಂಕಷ್ಟಹರ ಚತುರ್ಥಿ ಇದೆ. ಇದರ ಒಂದು ಆಚರಣೆನ ನಾವು ಹೇಗೆ ಮಾಡಬೇಕಾಗುತ್ತೆ? ಪ್ರತಿ ತಿಂಗಳು ಇದು ಬರುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಜೊತೆಗೆ ಯಾವುದೇ ಶುಭ ಕಾರ್ಯವನ್ನು ಅಥವಾ ಶುಭ ಕೆಲಸವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ಗಣಪತಿಗೆ ಪೂಜೆ ಮಾಡುವಂಥದ್ದು ತುಂಬ ಕಾಮನ್ ಅಂತಲೇ ಹೇಳ್ಬೋದು. ಈಗ ನಾಳೆ ಇರೋದ್ರಿಂದ ಇವತ್ತೇನಾದರೂ ನಾವು ಪ್ರಿಪ್ರೇಷನ್ ಅನ್ನುವಂಥದ್ದು ಮಾಡ್ಕೊಳ್ಬೇಕಾಗತ್ತಾ? ಇದ್ರ ಬಗ್ಗೆ ತಿಳಿಸೋದಾದರೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವೈಶಾಖ ಮಾಸದ ನಾಳೆ ನಡೆಯೋ ಸಂಕಷ್ಟ ಇದೆಯಲ್ಲ, ಅದಕ್ಕೆ ಪೂರ್ವ ತಯಾರಿ ಇವತ್ತು ಮಾಡ್ಕೊಳ್ಳೋದಿದೆಯಲ್ಲ, ಅತ್ಯಂತ ಶುಭ ಫಲ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂದುಕೊರತೆ, ನಿಮ್ಮ ಏಳಿಗೆಯಲ್ಲಿ ಕೂಡ ಅಭಿವೃದ್ಧಿ ಇಲ್ಲ, ಮತ್ತು ನಾವು ಮಾಡ್ತಾ ಇರೋ ಯಾವುದ್ಯಾವುದೋ ಬಿಸ್ನೆಸ್ ಸಕ್ಸಸ್ ಆಗ್ತಾನೇ ಇಲ್ಲ ಅನ್ನೋದಕ್ಕೆ ಇವತ್ತು ನೀವು ನೋಟ್ ದ ಪಾಯಿಂಟ್. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ನೀವು ಮನೆಯೆಲ್ಲ ಶುಚಿರ್ಭೂತ ಶುಚಿಯನ್ನು ಮಾಡ್ಕೊಳ್ತಕ್ಕಂತಹದ್ದು. ನಾಳೆ ಇರೋ ಸಂಕಷ್ಟಕ್ಕೆ ಇವತ್ತೇ ನೀವು ಗೋಮೂತ್ರವನ್ನು ತಂದು ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂತಹದ್ದು. ಇವತ್ತು ತಂದು ವ್ಯವಸ್ಥೆ ಮಾಡಿಕೊಳ್ಳೋದು ಇವತ್ತಾಗಲಿಲ್ಲ ಗುರುಗಳೇ, ಎಂತ ಇಲ್ಲ, ನಾಳೆ ಆದರೂ ಕೂಡ ತಂದು ನೀವು ಪ್ರೋಕ್ಷಣೆ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಗೋಮೂತ್ರವನ್ನು ನೀವು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಆಮೇಲೆ ನೀವು ಗಣಪತಿ ಇಟ್ಟಿರ್ತಕ್ಕಂಥದ್ದು ಅಥವಾ ನಿಮ್ಮ ದೇವರ ಮನೆಯಲ್ಲಿ ಗಣಪತಿಯ ರಂಗೋಲಿಯನ್ನು ಬಿಡಿಸಿ. ಇವತ್ತು ಗಣಪತಿಯ ರಂಗೋಲಿಯನ್ನು ಬಿಡಿಸಿಯಪ್ಪ, ಆಗೋ ಚಮತ್ಕಾರ ನಾನು ಮಾತಾಡಬಾರ್ದು. ನೀವು ಗಣಪತಿಯ ಒಂದು ವಿಶೇಷ ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಮಾಡಿ, ಅಥವಾ ಗಣಪತಿಗೆ ಬರ್ತಕ್ಕಂಥ ಮಂಟಪ ಬಿಡಿಸ್ತೀನಿ ಅಂತಂದರೆ ಅದು, ಆಮೇಲೆ ಗಣಪತಿ ಕೂರ್ತಕ್ಕಂಥ ರಥವನ್ನು ನಿರ್ಮಾಣ ಮಾಡ್ತೀನಿ ರಂಗೋಲಿ ಅಂತಂದರೆ ಏಳತ್ತೀರದು ಅಂತ ಅದ್ಭುತವಾಗಿರೋ ಯಶಸ್ಸು ನಿಮ್ಮದಾಗತಕ್ಕಂಥದ್ದು. ಆ ರಂಗೋಲಿಯಿಂದ ಒಟ್ಟಾರೆ ದೇವರ ಮನೆ ನೀವು ಹೊರಗೆ ಹಾಕಿರ್ತೀರಿ ಮತ್ತು ಏನೇ ಮಾಡ್ತೀರಿ, ಒಟ್ಟಾರೆ ಇವತ್ತು ವ್ಯವಸ್ಥೆ ಮಾಡಿ ನಾಳೆ ಬರ್ತಕ್ಕಂಥ ಗಣಪನನ್ನು ವೆಲ್ಕಮ್ ಮಾಡಲಿಕ್ಕೆ ಇವತ್ತು ಸಂಜೆ ನೀವು ರಂಗೋಲಿಯನ್ನು ಶುದ್ಧಿ ಮಾಡ್ಕೊಳ್ತೀರಿ. ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಅಂತಹದ್ದನ್ನು ಮಾಡ್ಕೊಳ್ತೀರಿ. ಇನ್ನು ಬಿಳಿ ಎಕ್ಕದ ಗಣಪತಿಯನ್ನು ತರಲೇಬೇಕು. ಅದಕ್ಕೆ ನಾಳೆ ನಡಲಿಕ್ಕೆ ಇವತ್ತೇ ನಾನು ಗಣಪತಿ ಹೇಳ್ತಾ ಇದ್ದೀನಿ. ಯಾರಿಗಾದರೂ ನೀವು ತಿಳ್ಕೊಂಡು ಎಲ್ಲಿ ಸಿಗುತ್ತೆ ಅಂತೇಳಿ ಆ ಬಿಳಿ ಎಕ್ಕದ ಗಣಪತಿಯನ್ನು ತಂದು ಕೂಡಿಸ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾಳೆ ಗಣಪನಿಗೆ ನೀವು ಗರಿಕೆಯಿಂದಲೋ ಪುಷ್ಪಗಳಿಂದಲೋ ಪತ್ರಗಳಿಂದಲೋ ಪೂಜೆ ಏನು ಮಾಡ್ತೀರೋ, ಅವನಿಗೆ ನೈವೇದ್ಯ, ಆ ಒಂದು ಕಡುಬು ಸಜ್ಜಿಗೆ ಏನೇನು ನಡೆಸ್ತೀರಿ, ಆತನಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯಗಳು ಕಡಲೆಯಿಂದ ಮಾಡ್ತಕ್ಕಂಥ ಉಸಿಲಿ ಎಲ್ಲ ಮಾಡ್ತಿರ್ತೀರಿ. ಆದರೆ ಇವತ್ತು ಶುಚಿರ್ಭೂತರಾಗಿ, ಗುರುಗಳೇ ನಮಗೆ ಬಿಳಿ ಎಕ್ಕದ ಗಿಡದ ಗಣಪತಿ ಇಲ್ಲ ಅಥವಾ ಮೊದಲೇ ಇದೆ ಅಂತಂದರೆ ಅದ್ಭುತ. ಅದನ್ನು ಇವತ್ತು ಆ ರಂಗೋಲಿನಲ್ಲಿ ಕರೆಕ್ಟಾಗಿ ನೀವು ರಂಗೋಲಿ ಹಾಕಿ, ಅದರ ಮೇಲೆ ಬಾಳೆ ಎಲೆ ಹಾಕಿ, ಅದರ ಮೇಲೆ ಅಕ್ಕಿ ಹಾಕಿ ಆ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡಿ. ಸಂಕಷ್ಟ ಹೇಗೆ ಮಾಡ್ತೀವಿ ನೀವು ಪ್ರತಿನಿತ್ಯ ಬುಕ್ ಮಾಡ್ಕೊಂಡು ಮಾಡ್ತಕ್ಕಂಥ ಇದೆಯಾ, ಅದೇ ಪದ್ಧತಿ ಮಾಡಿ. ಅಥವಾ ಯಾರಾದರೂ ಒಬ್ಬ ಬ್ರಾಹ್ಮಣರನ್ನು ಕರೆಸಿ ಆ ಗಣಪತಿಗೆ ಗೊತ್ತಿರ್ತಕ್ಕಂಥ ಪೂಜೆ ಮಾಡ್ತಾ ಬನ್ನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾಳೆ ಸಂಕಷ್ಟಕ್ಕೆ ಇನ್ನು ನಿಮ್ಮ ಮನೇಲಿ ಇರ್ತಕ್ಕಂಥದ್ದು ಮೆಟಲ್ ಯಾವುದಿದೆಯೋ, ಬೆಳ್ಳಿ ಬಂಗಾರ ಅಥವಾ ಪಂಚಲೋಹ ಇದೆಯೋ, ಅದಕ್ಕೆ ನೀವು ಅಭಿಷೇಕ ಕೂಡ ಮಾಡ್ತಾ ಬನ್ನಿ. ಆದರೆ ಬಿಳಿ ಎಕ್ಕದಿಗೆ ಸ್ವಲ್ಪ ಪ್ರಾಶಸ್ತ್ಯ ಹೆಚ್ಚಿಗೆ ಕೊಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು, ಅಥವಾ ವಿದ್ಯೆ ಇದೆ ಬುದ್ಧಿಯಲ್ಲಿ ಪ್ರಗತಿಯನ್ನು ಕಾಣಲು, ಅಥವಾ ವಿದ್ಯಾಬುದ್ಧಿ ಸಮಬಲವಾಗಿ ಇರಲು ಈ ಒಂದು ರಂಗೋಲಿಯನ್ನು ಹಾಕಿ ಗಣಪತಿಯನ್ನು ಬಿಡ್ತಕ್ಕಂಥದ್ದು. ಯಾರ ವಿಚಾರಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೋ ಆ ಮಗು ನೆನಪು ಮಾಡ್ಕೊಳ್ಳಿ. ಅವೆಲ್ಲ ಆದ ನಂತರ ಇಂದು ರಾತ್ರಿಯೇ ನೀವೇ ಆ ಮಗುವಿನ ಪರವಾಗಿ 21 ಬಾರಿ ಓಂ ಗಂ ಗಣಪತಿಯ ನಮಃ ಒಂದು ಪುಸ್ತಕದಲ್ಲಿ ಬರೆಯುವಂಥದ್ದು ಗಂಡು ಮಗು ಆಗಿದ್ದರೆ. ಇನ್ನು ಹೆಣ್ಣು ಮಗು ಆಗಿದ್ದರೆ ಓಂ ಐಂ ಮಹಾ ಸರಸ್ವತಿ ನಮಃ ಅಂತ ಬರೆಯೋದು. ಮತ್ತು ಆ ಮಗುವಿನ ಕೈಯಲ್ಲಿ ಒಂದು ಸಲ ನೀವು ಆ ಮಂತ್ರವನ್ನು ಬರೆಸ್ತಕ್ಕಂಥದ್ದು ಇವತ್ತು ಮಾಡಬೇಕು, ನಾಳೆಯೂ ಮಾಡಬೇಕು. ನಿಮಗಲ್ಲೊಂದು ಶಕುನ ನಡೆಯುತ್ತೆ. ಬಹುಶಃ ಆ ಗಣಪತಿಯ ಪೂಜೆ ಇವತ್ತು ನೀವು ಪೂರ್ವ ತಯಾರಿ ಮಾಡಿಕೊಂಡಿದ್ದಕ್ಕೂ ನಾಳೆ ನೀವು ಆ ಪೂಜೆಯನ್ನು ಮಾಡಿದ್ದಕ್ಕೂ ಬಹುಶಃ ಒಂದು ಶಕುನ ನಿಮಗೆ ಕೇಳಿಸುತ್ತೆ. ಅದು ಅಲ್ಲಿ ಪಲ್ಲಿಯ ಪತನವಾಗಿರಬಹುದು, ಅದು ಯಾವುದೋ ಒಂದು ಪಕ್ಷಿ ಆಗಿರಬಹುದು, ನಿಮ್ಮ ಮನೆಗೆ ಯಾರಾದರೂ ಬಂಧುಗಳು ಬರುವಂಥದ್ದಾಗಿರಬಹುದು, ಒಂದು ಸಿಹಿಯ ಸಮಾರಂಭಕ್ಕೆ ನೀವು ಹೋಗುವಂಥದ್ದು, ಆ ಒಂದು ಸಿಹಿಯ ಸುದ್ದಿಯನ್ನು ಕೇಳತಕ್ಕಂತಹದ್ದು. ಒಟ್ಟಾರೆ ಸುವಿಚಾರ ಜರುಗಲಿಕ್ಕೆ ಸಾಧ್ಯ ಉಂಟು ಈ ಗಣಪತಿಗೆ ಸಂಬಂಧಪಟ್ಟಾಗೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೋದ್ರಿಂದ. ಯಾಕಂದರೆ ಈ ಭೂಲೋಕದಲ್ಲಿ ಶೀಘ್ರ ಫಲ ಕೊಡ್ತಕ್ಕಂಥ ನಾನು ಆಗಾಗ ಹೇಳ್ತಾನೇ ಇರ್ತೀನಿ. ಯಾಕಂದರೆ ನೀವು ಕೇಳಿಸ್ಕೊಂಡಿರ್ತೀರೇನೋ, ಇನ್ನೊಬ್ರು ಯಾರೋ ಕೇಳಿಸ್ಕೋಬೇಕಲ್ಲ, ಅದಕ್ಕಾಗಿಯೇ ಇಂತಹದ್ದು ಶೀಘ್ರ ಫಲದಾತ ಗಣಪ ಮತ್ತು ಚಂಡಿ. ಆದ್ದರಿಂದ ಇನ್ನು ಅವನದ್ದೇ ದಿನ ಬರ್ತಾ ಇದೆ ಅಂತಂದಾಗ ಅಂತಹ ನಷ್ಟ ಕಷ್ಟ ಸಂಕಷ್ಟ ನಮಗೆ ಒದಗಿ ಬಂದಿದೆ, ಅವೆಲ್ಲ ದೂರ ಸರಿಯಲು ಇವತ್ತು ನೀವು ವೆಲ್ಕಮ್ ಮಾಡ್ತಾಯಿದ್ದೀರಿ ಗಣಪತಿಯನ್ನು. ನಾಳೆಯ ಪೂಜೆಗೆ ಅತ್ಯಂತ ಅದ್ಭುತ ಅಮೋಘ ಆಹ್ಲಾದವಾಗಿರ್ತ ಯಶಸ್ಸನ್ನು ನಿಮಗೆ ಕರುಣಿಸ್ಕೊಡ್ಲಿ.
ಖಂಡಿತವಾಗ್ಲೂ ಗುರುಗಳೇ, ನಾಳಿನ ಸಂಕಷ್ಟಹರ ಚತುರ್ಥಿಗೆ ಈ ದಿನದ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳು ತಿಳಿಸಿರುವಂಥ ಈ ಮಾಹಿತಿ ನಿಮಗೆ ನಾಳೆ ಆಚರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.